ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ. ದಯವಿಟ್ಟು ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ಅಗ್ರಿಕಲ್ಚರ್ಗೆ ಜಾಗ ಹುಡುಕ್ತಿದ್ರೆ ಒಂದು 14 ಎಕರೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ನೋಡಿ ಸರ್, ಇದೇ ಜಾಗ ಮಾರಾಟಕ್ಕಿರೋದು. ಟೋಟಲ್ ನಿಮಗೆ 14 ಎಕರೆ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ವಿಲೇಜ್ಗೆ ಜಸ್ಟ್ ಒಂದು 500 - 600 ಮೀಟ್ರ್ ಅಂತರದಲ್ಲಿರೋಂಥ ಜಾಗ. ವಿಲೇಜ್ಗೆ ಸೆಕ್ಯೂರು. ವಿಲೇಜು ನಿಯರು ಕೂಡ ಹತ್ತಿರದಲ್ಲೇ ಇದೆ, ತೋರಿಸ್ಕೊಡ್ತೀನಿ. ವಿಲೇಜು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ವಿಲೇಜ್ಗೆ ಜಸ್ಟ್ ಒಂದು 500 - 600 ಮೀಟ್ರ್ ಅಂತರದಲ್ಲಿದೆ ಜಾಗ. ನೋಡಿ, ಒಳ್ಳೆ ಕೆಂಪು ಮಣ್ಣು ಬರುತ್ತೆ, ಒಳ್ಳೆ ಕುಂಕುಮ ಥರ ಸಾಯಿಲು. ಇದು ಆ್ಯಕ್ಚುಲಿ ಬೇಕು ಅಂದರೆ ನೀವು ಬೇಕಾದ್ರೆ ಒಂದು 3 ಜನ 4 ಜನ ಕೂಡ ಪಾರ್ಟ್ನರಲ್ಲಿ ತೊಗೋತೀನಿ ಅಂದರೂ ಕೂಡ ತೊಗೋಬೋದು, ಇಲ್ಲ ಒಬ್ಬರೇ ತೊಗೋತೀನಿ ಅಂದ್ರೂ ಕೂಡ ತೊಗೋಬೋದು. ಜಾಗ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀರಲ್ಲ ಸಾಯಿಲು, ಸೇಮ್ ಇದೇ ಥರ ಇದೆ ಸಾಯಿಲು. ನೋಡಿ, ಅಲ್ಲೊಂದು ಮನೆಯೂ ಕೂಡ ಸಿಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಒಂದೇ 2 ಬೋರು ಕೂಡ ಸಿಗುತ್ತೆ. ನೋಡಿ, ಇಲ್ಲಿ ಟರ್ಮರಿಕ್ ಹಾಕಿದ್ದಾರೆ. ಈ ಕಡೆ ಬಂದು ತಂಬಾಕು, ಹೊಗೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ, ಇದು ತಂಬಾಕು ಬರುತ್ತೆ. ನೋಡಿ, ತಂಬಾಕು ಹಾಕಿದಾರಲ್ಲ, ಫುಲ್ ಹಿಂಗೆ ಬರುತ್ತೆ. ಒಳ್ಳೆ ಬಾಕ್ಸ್ ಟೈಪಲ್ಲಿ ಕೊಡ್ತಾರೆ. ಲಾಸ್ಟಲ್ಲಿ ಬನಾನ ಹಾಕಿದಾರಲ್ಲ, ಅಲ್ಲಿವರೆಗೂ ಬರುತ್ತೆ ಜಾಗ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ನೋಡಿ, ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಜಾಗ ಮಾತ್ರ ನೋಡಿ, ಒಳ್ಳೆ ಇಟ್ಕೆ ಮಣ್ಣು, ಪ್ಯೂರ್ ಇಟ್ಕೆ ಮಣ್ಣು. ನೋಡಿ, ಸಾಯಿಲು ಎಷ್ಟು ಕುಂಕುಮ ಥರ ಇದೆ ಅಂದರೆ ಇದು ನಿಮಗೆ ಅಗ್ರಿಕಲ್ಚರ್ಗೆ ಒಳ್ಳೆ ಸೂಕ್ತವಾಗಿರೋಂಥ ಮಣ್ಣು. ನೋಡಿ, ಆಲ್ರೆಡಿ ಬನಾನ ಹಾಕಿದ್ದಾರೆ ಅವರು. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಒಂದು 7 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನ್ಯಾಷನಲ್ ಹೈವೇಗೆ 7 ಕಿಲೋಮೀಟ್ರು. ಮೈಸೂರಿಗೆ ಒಂದು 55 ಕಿಲೋಮೀಟ್ರು ಮೈಸೂರು ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ನಿಮಗೆ 180 ಕಿಲೋಮೀಟ್ರು ಬ್ಯಾಂಗ್ಳೂರು ಬರುತ್ತೆ. 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಜಾಗ ಮಾತ್ರ ಒಳ್ಳೆ ಅಲ್ಟಿಮೇಟ್ ಆಗಿದೆ, ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ಜಸ್ಟ್ ಒಂದು 600 - 700 ಮೀಟ್ರ್ ಅಂತರದಲ್ಲೇ ಇದೆ. ನೋಡಿ, ಎಲ್ಲ ಲೋಟ್ರಿ ಹಾಕಿದ್ದಾರೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಮಣ್ಣು ಸೂಪರ್ ಆಗಿದೆ, ಕುಂಕುಮ ಥರ ಇದೆ ಸಾಯಿಲ್, ಮಾತ್ರ ಅದ್ಭುತವಾಗಿದೆ ಜಾಗ. ನೀವು ವಿಲೇಜ್ ಡಾಂಬರ್ ಏನಿದೆ ಅಲ್ಲಿಂದ ಒಂದು 600 - 700 ಮೀಟ್ರ್ ಮೆಟ್ಲಿಂಗ್ ಬರ್ತಕ್ಕಂಥ ಜಾಗ. ನೋಡಿ, ಎಲ್ಲ ಬನಾನ ಇವರು ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಿದ್ರು, ಎಲ್ಲ ಕಟಾವಾಗಿದೆ. ನೋಡಿ, ಬನಾನ ಎಲ್ಲ ಕಟಾವಾಗಿದೆ. ಈ ಮಣ್ಣು ನೋಡಿದ್ರೆ ನೀವು ಈ ಜಾಗ ಬಿಡೋದೇ ಅಲ್ಲ, ಆ ಥರ ಇದೆ ಜಾಗ ಕೂಡ. ನಿಮಗೆ ಈ ಥರ ರೆಡ್ ಸಾಯಲ್ ಸಿಗೋದು ತುಂಬ ರೇರು. ನೋಡಿ, ಈ ಕಡೆ ಎಲ್ಲ ತಂಬಾಕು ಹಾಕಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ತೋರಿಸ್ತಾ ಇದ್ದೀನಿ ವಿಲೇಜು. ನೋಡಿ, ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ವಿಲೇಜ್ಗೆ ಈ ಜಮೀನಿಗೆ 2 ಕಡೆಯಿಂದ ಆ್ಯಕ್ಚುಲಿ ದಾರಿ ಇದೆ. ನೋಡಿ, ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ನೋಡಿ, ಲೇಬರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲೊಂದು ತುರುಪನ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಿಮಗೆ ಬಾಕ್ಸ್ ಟೈಪ್ ಕೊಡ್ತಾರೆ ಸರ್ ಇವರು. ನೋಡಿ, ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಒಬ್ಬರೇ ಓನರು, ರೈತರ ಹತ್ರ ಇರೋ ಪ್ರಾಪರ್ಟಿ ಇದು. ನೀವು ಏನೇ ಇದ್ರೂ ಡೈರೆಕ್ಟು ರೈತರ ಹತ್ರನೇ ಕೂತ್ಕೊಂಡು ಮಾತಾಡ್ಕೋಬೇಕು. ಯಾಕೆಂದರೆ ಡೈರೆಕ್ಟ್ ನಿಮಗೆ RTC ಓಡರ್ ಯಾರಿದ್ರೆ ಸರ್, ಅವ್ರನ್ನ ನಿಮಗೆ ಮಾತುಕತೆಗೆ ಕೂರಿಸ್ಕೊಡ್ತೀವಿ. ಇಲ್ಲಿ ಮಾತ್ರ ಒಳ್ಳೆ ಕುಂಕುಮ ಹಣೆ ಇಕ್ಕೋಬೋದು, ಆ ಥರ ಇದೆ, ಕುಂಕುಮ ಥರ ಇದೆ ಸಾಯಿಲ್ ಕೂಡ. ಇದು ನೀಟಾಗೆಲ್ಲ ನೀವು ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರ ಅಗ್ರಿಕಲ್ಚರು ಇದರಲ್ಲಿ ಮಾಡ್ಬೋದು. ನೀವು ಒಬ್ಬರು ತೊಗೊಳಕ್ಕಾಗಲಿಲ್ಲ ಅಂದರೆ ಬೇಕಾದ್ರೆ ಪಾರ್ಟ್ನರಲ್ಲಿ ಒಂದು 3 ಜನ 4 ಜನ ಒಂದು 5 ಜನ ಬೇಕಾದ್ರೂ ಕೂಡ ತೊಗೋಬೋದು. ನಿಮ್ಗೆ ಆ್ಯಕ್ಚುಲಿ ಹೇಳ್ಬಿಡ್ತೀನಿ, ವಿಲೇಜಿಂದ ಕರೆಕ್ಟಾಗಿ ನಿಮಗೆ ಒಂದು 500 - 600 ಮೀಟ್ರು ಮೆಟ್ಲಿಂಗ್ ಬರಬೇಕು. 2 ಕಡೆಯಿಂದ ದಾರಿ ಇದೆ, ಸರಿನಾ ಸರ್? ನೀವು ಬಂದಮೇಲೆ ನೀವು ಮೆಟ್ಲಿಂಗು ಅನ್ನೋಕೆ ಹೋಗ್ಬೇಡಿ, ಯಾಕೆಂದರೆ 500 - 600 ಮೀಟ್ರು ಮೆಟ್ಲಿಂಗ್ ಬರಬೇಕು ಈ ಜಾಗಕ್ಕೆ. ನ್ಯಾಷನಲ್ ಹೈವೇಗೆ ಒಂದು 7 ಕಿಲೋಮೀಟ್ರು. ಈ ಜಾಗ ಏನಿದೆ ಈ ಸ್ಪಾಟಿಂದ ಕರೆಕ್ಟಾಗಿ ನ್ಯಾಷನಲ್ ಹೈವೇ 7 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಗುಂಡ್ಲುಪೇಟೆಗೆ ನಿಮಗೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನೀವು ಗುಂಡ್ಲುಪೇಟೆಗೆ ಏನು ಹೋಗೋಂಗಿಲ್ಲ. ಗುಂಡ್ಲುಪೇಟೆಗಿಂದ ಈಚೆಗೆ ಬರುತ್ತೆ, ನಿಮಗೆ ಮೈಸೂರಿಗೆ ನಿಯರ್ ಹತ್ರ ಆಗುತ್ತೆ. ಸಾಯಿಲ್ ಮಾತ್ರ ತುಂಬ ರೆಡ್ ಸಾಯಿಲ್ ಇದೆ. ನೋಡಿ, ಜಾಗ ಒಳ್ಳೆ ಸೂಪರ್ ಆಗಿದೆ.
ನೋಡಿ ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಬನಾನಾ ಕಟಾವಾಗಿದೆ. ಈ ಜಾಗ ನಿಮಗೆ ತುಂಬ ಜನ ಕಸ್ಟಮರ್ಗಳು ಬಂದು ಹೋಗ್ತಾ ಇದ್ದಾರೆ. ಯಾರಿಗಾಗುತ್ತೆ ಅಂತ ಏನು ಗೊತ್ತಿಲ್ಲ. ಒಂದು ಸ್ವಲ್ಪ ಇಮಿಡಿಯೇಟ್ಲಿ ಬಂದು ಇಷ್ಟವಿದ್ದರೆ ಬಂದು ನೋಡಿಕೊಂಡು ಅಡ್ವಾನ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಜಾಗಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಒಂದೇ ಬೌಂಡ್ರಿ ನಿಮಗೆ 1 ಎಕರೆ 15 ಎಕರೆ ಸಿಕ್ಕೋದು ತುಂಬ ರೇರು. ಬಾಳೆ ಮಾತ್ರ ಒಳ್ಳೆ ಮಜಬೂತ್ ಪದ ಬಂದಿದೆ ಭಾಳ. ಮನೆಯೂ ಕೂಡ ಇದೆ ನೋಡಿ. ಆ ಕಡೆ ಟರ್ಮರಿಕ್ ಹಾಕಿದಾರಲ್ಲ ಅದೊಂದು. ಇಲ್ಲಿ ಮಾತ್ರ ಒಳ್ಳೆ ಕುಂಕುಮದ ಸರ ಇದೆ ಸರ್. ಮಾತ್ರ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಆ ಥರ ಇದೆ ಸಾಯಿಲ್. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಓಕೆ ಸರ್, ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ. ಡೈರೆಕ್ಟ್ ನಿಮ್ಗೆ RTC ಓಡರ್ ಯಾರಿದ್ದಾರೆ ನಾವು ಅವ್ರ ಕೋಚು ನಿಮಗೆ ಮಾತುಕತೆ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸಾಯಿಲ್ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಕುಂಕುಮ ಸಾನಾಗ ನೋಡಿ. ಇದು ಬೇಕಾದ್ರೆ ನೀವು ಒಂದು 4-5 ಜನ ಕೂಡ ಪ್ರಕಾರ ಪಾರ್ಟ್ನರ್ ತೊಗೋತೀನಿ ಅಂದರೂ ಕೂಡ ತೊಗೊಬಿಡ್ಬೋದು ನೀವು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ನೋಡಿ. ಕುಂಕುಮ ಥರ ಇದೆ ಸಾಯಿಲ್. ನನಗೆ ಈ ಜಾಗ ನೋಡ್ತಾ ಇದ್ರೆ ಬಿಡೋಕ್ಕೆ ಮನಸ್ಸು ಬರೋಲ್ಲ, ಆ ಥರ ಇದೆ ಜಾಗ. ಏನೊಂದು 500-600 ಮೀಟ್ರ್ ಆಗುತ್ತೆ. ಒಂದು ರೋಡು ಕೂಡ ನೋಡಿ, ಮ್ಯಾಪ್ ರೋಡು ತುಂಬ ಚೆನ್ನಾಗಿದೆ. ಜಮೀನವ್ರಿಗೂ 2 ಕಡೆಯಿಂದ ಬರುತ್ತೆ ರೋಡಿಗೆ. ಓಕೆ ಸರ್, ಥ್ಯಾಂಕ್ ಯು.